ಇವತ್ತೊಂದು ಸ್ಪೆಷಲ್ ಏನಿರುತ್ತೆ ಅಂದರೆ ನಮ್ಮ ಬಾಬಣ್ಣವರ ಲೈನಲ್ಲಿ ಅಕ್ಕಿ ಇರುತ್ತೆ. ತುಂಬ ಸ್ಪೆಷಲ್ ಆದ ಅಕ್ಕಿ. ಅವ್ರ ಬಾಬಣ್ಣವರು ಇಲ್ಲ ಅಂದ್ರೇನು ದೇವ್ರ ಥರ ಅವ್ರ ಲೈನು ಸುಮಾರು ಕಡೆ ಓಡಾಡ್ತಾ ಇರುತ್ತೆ. ಬನ್ನಿ ನೋಡೋಣ ಸರ್. ನೋಡಿ, ಈಗ ಬಾಬಣ್ಣ ಅವ್ರ ಅಕ್ಕಿಯಲ್ಲಿ ಒಂದು HMT ಗಂಡು ಹಾಕಿರ್ತೀನಿ ಸರ್. ಇದು ಹೆವಿ ಬಾಜಿ ಒಂದು 6 ವರ್ಷ ಚಿಲ್ಲರೆ ಆಡಿರೋವಂಥದ್ದು. ಹೆವಿ ಬಾಜಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ದೊಡ್ಡ ಅಕ್ಕಿ ಮಾಡ್ಕೊಂಡಿದ್ದಾರೆ. ನೋಡಿ, ನಮ್ಮ ಗುಟ್ಟಳ್ಳಿಯಿಂದ ನಮ್ಮ ಸ್ನೇಹಿತರೊಬ್ಬರು ಕೊಟ್ಟಿರ್ತಾರೆ, ಮಕ್ಷಿತಿರವಲ್ಲು. ಹೆಸರು ಬೇಡ ಅವ್ರದ್ದು, ಪಾಪ ಬೇಡ ಅಂತ ಹೇಳಿರ್ತಾರೆ, ಯಾಕಂದ್ರೆ ಸುಮಾರು ಜನ ಹುಡುಗರು ಬೇಜಾರಾಗ್ತಾರೆ ಅಂತ. ಸರ್ ಇದು ನೋಡಿ, ನಮ್ಮ ಬಾಬಣ್ಣ ಅವ್ರದ್ದೇ ಅಕ್ಕಿ. ಇದು ರೆಗ್ದರ್ತಿರವಲ್ಲು. ಇದಕ್ಕೆ ಬೆಳೆಬೇಕು ಅಂತ ಹೆಸರಿಟ್ಟಿದ್ದಾರೆ ಅವರು. ಇದು ಬಂದ್ಬಿಟ್ಟು ನಮ್ಮ HMTಗೂ ತಾರಾಗೂ ಬಂದಿರೋ ಅಂಥದ್ದು. ಇದು ಸೀಲ್ಗೆ ಆಡಿರೋ ಗಂಡು. ಇದು 4 ವರ್ಷದ ಗಂಡು. ಬಟ್ ಸೀಲ್ ಗಾಡಿ ಮುಂದಕ್ಕೆ ಹೋಗಿರೋ ಅಕ್ಕಿ ಬಂದಿರಲ್ಲ ಸರ್. ಈಗ ನೋಡಿದ್ರೆ ಒಂದು ಸಬ್ಜಾ ಒಂದು ಎಣ್ಣೆ ಹಾಕಿರ್ತೀನಿ, 200 ಫೂಟು ಸರ್. ಇದು ತುಂಬ ಒಳ್ಳೆಯದು. ಆಡಿರೋದು 8 ಗಂಟೆ ಚಿಲ್ಲರೆ ಆಡಿರೋದು. ಇದು ಬಾಜಿ ಓವರ್ ಬಾಜಿ. ಇದರಲ್ಲಿ ಫೂಟ್ ಗೀಟ್ ಯಾವುದಿರಲ್ಲ, ಬೇರೆ ಗಂಡು ಯಾವುದು ಫೂಟ್ ಮಾಡಿರಲ್ಲ ಇದು. ಅದಕ್ಕೆ ತಾರಾಗಲು ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಬಟ್ 100% ರಿಸಲ್ಟ್ ಇರುತ್ತೆ. ನಿಮ್ಮ ಗಂಟೆಗಳು ಸೆಟ್ ಆಯಿತು, 100% ರಿಸಲ್ಟ್ ಇರುತ್ತೆ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಸ್ಪೆಷಲ್ ಏನಿರುತ್ತೆ ಅಂದರೆ ನಮ್ಮ ಬಾಬಣ್ಣವರ ಲೈನಲ್ಲಿ ಅಕ್ಕಿ ಇರುತ್ತೆ. ತುಂಬ ಸ್ಪೆಷಲ್ ಆದ ಅಕ್ಕಿ. ಅವ್ರ ಬಾಬಣ್ಣವರು ಇಲ್ಲ ಅಂದ್ರೇನು ದೇವ್ರ ಥರ ಅವ್ರ ಲೈನು ಸುಮಾರು ಕಡೆ ಓಡಾಡ್ತಾ ಇರುತ್ತೆ. ಬನ್ನಿ ನೋಡೋಣ. ಇದು ದೊಡ್ಡ ಹೆಣ್ಣು ಫ್ರೆಂಡ್ಸ್. ಇದು ಕೊಡಗಿರಲ್ಲ, ಪ್ರೂಫ್ಗೋಸ್ಕರ ತರಿಸಿರ್ತೀನಿ. ಇದು ಇದ್ರದ್ದೇನಾ ಅಂತ ರಿಂಗ್ ಸಮೇತ ಇರುತ್ತೆ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ಮೀಡಿಯಮ್ ಇರುತ್ತೆ, ಸಣ್ಣ ಗರಿಗಳು. ಬ್ರೀಡಿಂಗ್ ಅಕ್ಕಿ ಇದು. ರಿಂಗು ಮೇಯ್ನ್, ಇದು ರಿಂಗು ಪ್ರೂಫ್ಗೆ. ಇವಾಗ ಇದ್ರದ್ದು ಹಾಕೋದು ಹೆಣ್ಪಟ್ಟಾಗ್ಲೂ ಇರುತ್ತೆ, ಮತ್ತು ಇನ್ನೊಂದು ದೊಡ್ಡ ಅಕ್ಕಿಗಳು ಇರುತ್ತೆ. ಬನ್ನಿ ನೋಡೋಣ ಫ್ರೆಂಡ್ಸ್. ಈಗ ನೋಡಿದ್ರೆ ಒಂದು ಹೆಣ್ಪಟ್ಟ ಹಾಕಿರ್ತೀನಿ, 9 ಕಳಿ ಪಟ್ಟ. ಇದು ತುಂಬ ಒಳ್ಳೆ ಲೈನೇಜ್ ಅಂತ ಪಟ್ಟ. ಕಾಲಲ್ಲಿ ಲೈಟಾಗಿ ರೈಸ್ ಇರುತ್ತೆ, ನಲ್ಲಿ ಬಂದು ಹೇಳ್ತಾರೆ, ರೈಸ್ ಇರುತ್ತೆ. ಅದು ನಲ್ಲಿ ಬಂದರೆ ಫುಲ್ ಬರುತ್ತೆ, ಗ್ಯಾಪ್ ಬರಲ್ಲ. ಇದು ಬಂದ್ಬಿಟ್ಟು ರೈಸ್ ಇರುತ್ತೆ. ತುಂಬ ಒಳ್ಳೆ ಹೆಣ್ಣು, ಬ್ರೀಡಿಂಗ್ ಅಂತ 9 ಕಳಿ ಹೆಣ್ಣು. ಬನ್ನಿ ನೋಡೋಣ. ಕಾಣಿಸ್ತಾ ಇರುತ್ತೆ, 9ನೇ ಕೈ ಉದಿಸ್ಕೊಂಡು ಮುಕ್ಕಾಲು ಭಾಗ ಬಂದಿರುತ್ತೆ. ಬಾಲ ನೋಡ್ಬೋದು, ಬ್ರೀಡಿಂಗಲ್ಲಿ ಅಕ್ಕಿ ಇದು. ನಮ್ಮ ಬಾಬಣ್ಣವ್ರ ಲೈನ್ ಅಂತೂ ತುಂಬ ಒಳ್ಳೆ ಲೈನ್ ಮಾಡಿಟ್ಟಿದ್ದಾರೆ, ನೋಡ್ಬೋದು. ಬ್ಲೂ ಶೇಡಲ್ಲಿ ಅನಾರಿ ಇರುತ್ತೆ. ರಿಂಗ್ ಅಂತೂ ತುಂಬ ಒಳ್ಳೆ ರಿಂಗ್ಸ್ ಇರುತ್ತೆ ಇದರಲ್ಲಿ. ಯಾಕಂದರೆ ಸುಮಾರು ಜನದ ಬೇಡಿಕೆ ನಮ್ಮ ಬಾಬಣ್ಣ ಅವ್ರದ್ದು ತಾರಾಗಳು ಬೇಕು ಅಂತ. ನೋಡಿ, ಇವಾಗ ಒಂದು ಹೆಣ್ಪಟ್ಟ ಒಂದು ಹಾಕಿರ್ತೀನಿ. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಾಜಿ ಸೂಪರ್ ಬಾಜಿ ಇರುತ್ತೆ ಇದರಲ್ಲಿ. ಬೆಲೆ ಒಂದು 7 ಆಗುತ್ತೆ ಸರ್. ತುಂಬ ಒಳ್ಳೆ ಹೆಣ್ಣು. ಬ್ರೀಡಿಂಗ್ ಅಂತೂ 7 ಪಟಾಕ್ಲು ಬಿಟ್ಕೋಬೋದು ಸರ್. ಇದರಲ್ಲಿ 7 ಪಟಾಕ್ಲಂತೂ 100% ಬಿಟ್ಕೋಬೋದು ಸರ್. ಲೈನೇಜ್ ಆ ಥರ ಇರುತ್ತೆ. ಸೇಮ್ ತಾಯಿದು ಏನಿರುತ್ತೋ ಅದೇ ಕ್ವಾಲಿಟಿ ಹೆಣ್ಣು ಪಟಾದಲ್ಲಿ ಇರುತ್ತೆ. ಇನ್ನೊಂದು ಪಟ ನೋಡೋಣ ಸರ್. ನೋಡಿ, ಇವಾಗ ಇನ್ನೊಂದು ಹೆಣ್ಣು ಪಟ ಹಾಕಿರ್ತೀನಿ. ಇದು 9 ಕಳಿ ಪಟ್ಟ. ಇದು ಜೊತೆ ಪಟಾಕ್ಲಿ ಇಡೋನು. ಇದು 9 ಕಳಿ ಪಟಾಕ್ಲು ಬಿಟ್ಟಿರಲ್ಲ ಸರ್. ಇದರಲ್ಲಿ ಫಸ್ಟ್ ಪಟ ಬಿಟ್ಟಿರುತ್ತೆ, ತಿಳಿಸ್ಕೊಡ್ತೀನಿ ನಾನು ನಿಮಗೆ. ತುಂಬ ಒಳ್ಳೆ ಹೆಣ್ಣು ಪಟ. ಬನ್ನಿ ನೋಡೋಣ. ಇದಕ್ಕೂ ನೋಡ್ಬೋದು, ಮುಕ್ಕಾಲು ಭಾಗ ಬಂದಿರುತ್ತೆ, 9ನೇ ಕಳ್ಳಿದು. ಬಾಲ ಕಂಡೀಷನ್ ನೋಡ್ಬೋದು, ಅಗಲ ಸ್ವಲ್ಪ ಕಡಿಮೆ ಇರುತ್ತೆ. ಇದು ತುಂಬ ಒಳ್ಳೆ ಅಕ್ಕಿದು. ಶೇಪು ಅಷ್ಟೇ ತುಂಬ ಒಳ್ಳೆ ಶೇಪು. ಇದಕ್ಕೆ ರೈಸ್ ಇರಲ್ಲ ಕಾಲಲ್ಲಿ. ತುಂಬ ಒಳ್ಳೆ ಪಟ ಇದೆ, ಹೆಣ್ಣು ಪಟ. ಇದು ಒಂದು 7 ಆಗುತ್ತೆ ಸರ್. ಇದು 100% ಒಳ್ಳೆ ಲೈನೇಜ್ ಅಂತದ್ದು. ತಾರಾಗ್ಲಿ ತುಂಬ ಬೇಡಿಕೆ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ತಾರಾಗ್ಲಿ ಹಾಕಿರ್ತೀನಿ ಇವತ್ತು. ಇದು 3ನೇ ಬ್ಯಾಚದು ಸರ್ ತಾರ. ಇದು ಶಾರ್ಟ್ ಬೇಕು, ಗುಂಡತ್ತಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದರಲ್ಲೇನೆ ಪಟ್ಟ ಉಳ್ಳಾಕಿದ ದಿವಸ ಒಂದು 7:30 8 ಗಂಟೆವರೆಗೂ ಆಡಿರುತ್ತೆ. ಇದರಲ್ಲಿ ಪಟ್ಟ ಒಂದು 7:45 8 ಗಂಟೆವರೆಗೂ ತುಂಬ ಚೆನ್ನಾಗಿ ಆಡಿರುತ್ತೆ ಪಟ್ಟ. ಅದು ಅವ್ರು ಸೇಲ್ ಮಾಡಿರ್ತಾರೆ, ಬೇಡ ಅವ್ರಿಗೆ ಹೆಸರು. ತುಂಬ ಒಳ್ಳೆ ಪಟ್ಟ ಇದು. ಹೆಣ್ಣು ಪಟ್ಟ ಬರ್ಬೋದು ಮೋಸ್ಟ್ಲಿ, ಇನ್ನೂ ಬಿಟ್ಟಿರಲ್ಲ. ಇದು ತುಂಬ ಒಳ್ಳೆ ಪಟ್ಟ ಇದು. ಬನ್ನಿ ನೋಡೋಣ. ನಾಲ್ಕು ಕಳಿ ಪಟ್ಟ ಇದು. ಮೋಸ್ಟ್ಲಿ ಹೆಣ್ಣು ಪಟ್ಟ ಬರುತ್ತೆ. ಬ್ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಣ್ಣ ಬಾಲ ಇರುತ್ತೆ. ತಗೊಳ್ಳೋರಿಗೆ ಡೀಟೇಲ್ಸ್ ಹೇಳ್ತೀರಲ್ಲ? ಖಂಡಿತ ಸರ್, ಪ್ರತಿಯೊಂದು ಡೀಟೇಲ್ಸು ಇರುತ್ತೆ. ಇನ್ನು ಬಲ್ತ್ರೆ ಅಂತೂ ಬ್ಲೂ ಶೇಡ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ಪಟ್ಟಾಯಿಂದ ಸ್ವಲ್ಪ ಅನಾರಿ ಶೇಡ್ ಕಾಣ್ತಾ ಇರುತ್ತೆ. ಬಲ್ತ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೊಂದು 6 ಆಗುತ್ತೆ ಸರ್. ಇದಕ್ಕೆ ಒಳ್ಳೆ ಶೇಪು, ಹಳೇದು ಬಾಬಣ್ಣವ್ರದ್ದು ಏನಿರುತ್ತೆ ಹಳೆ ಶೇಪ್ ಹಂಗೆ ಇರುತ್ತೆ. ಇದರಲ್ಲಿ ಏನಕ್ಕೆ ಬೆಲೆ ಜಾಸ್ತಿ ಅಂದರೆ, ಈಗ ಬಾಬಣ್ಣವ್ರ ಅಕ್ಕಿಗಳು ತೊಗೊಂಡೋಗಿ ಸುಮಾರು ಜನ ಪೂಟ್ ಮಾಡಿರ್ತಾರೆ. ಇದು ಪೂಟ್ ಅಂತೂ ಇಲ್ಲ, ಇದು ಒರಿಜಿನಲ್ಗೆ ಮಾಡಿರೋವಂಥ ಅಕ್ಕಿಗಳು. ಯಾಕಂದರೆ ಗಂಡು ಹೆಣ್ಣು 2 ತೊಗೊಂಡಿರ್ತಾರೆ ಒರಿಜಿನಲ್, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಇರುತ್ತೆ. ತುಂಬ ಒಳ್ಳೆ ಹೆಣ್ಣು ಪಟ್ಟ. ಬ್ರೀಡಿಂಗ್ ಅಂತೂ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ತಾರ ಬಂದು ನಮ್ಮ ಮನೇಲಿ ಬ್ಲೂ ರಿಂಗ್ ಇದೆಯಲ್ಲ, ಅದ್ರದ್ದು ಮಗಳಿದು. ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೆ ಜೊತೆ ಮರಿ ಮಾಡ್ಸೋಕ್ಕೆ ಅಂತ.
ಅಲ್ಲ ಅವ್ರು ಮಾಡಿಸಿದ್ದಾರೆ 2 ಹೆಣ್ಪಟ್ಟ ಆಯಿತು. ನಿನ್ನೆ ಒಂದು ವಾಪಸ್ ಕಳಿಸಿದ್ದಾರೆ ನಮಗೆ. ಒಂದು 2 ವರ್ಷದ ಹೆಣ್ಣು ಬ್ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ. ಬಾಜಿ ಸೂಪರ್ ಬಾಜಿ ಇದರಲ್ಲಿ. ಬನ್ನಿ ನೋಡೋಣ. ಗರಿಗಳು ಅಷ್ಟೇ ತುಂಬ ಸಣ್ಣ ಗರಿಗಳು. ಅವ್ರ ತಂದೆಗೂ ಸೇಮ್ ಹಂಗೆ ಇತ್ತು, ತುಂಬ ಸಣ್ಣ ಗರಿಗಳು. ಬಟ್ ಬಾಲ ಕಂಡೀಷನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ವಿ ಶೇಪ್ ಬಾಲ ಬರುತ್ತೆ. ಸೆಂಟ್ರ್ ಬಾಲ ಮಾತ್ರ ಸ್ವಲ್ಪ ಅಗಲ ಬರುತ್ತೆ. ವಿ ಶೇಪ್ ಬಾಲ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡ್ಬೋದು. ಬ್ಲೂ ಶೇಡ್ ಅಂತೂ ತುಂಬ ಚೆನ್ನಾಗಿದೆ, ಯಾಕಂದರೆ ಈಗ ಬಲ್ತಿದೆ. ಬ್ಲೂ ಶೇಡ್ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಇದು ದೊಡ್ಡ ಹೆಣ್ಣು ಸರ್, ಒಂದು 2 ವರ್ಷದ ದೊಡ್ಡ ಹೆಣ್ಣಿದು. ಇದು ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಇದೊಂದು 7 ಆಗುತ್ತೆ ಸರ್. ಇದು ದೊಡ್ಡ ಹೆಣ್ಣು 7 ಆಗುತ್ತೆ. 100% ಪಟಾಕ್ಗಳು ಮಾಡಿ ತಿಳಿಸ್ಬೋದು ನಮಗೆ ಸರ್. ಈಗ ನೋಡಿದ್ರೆ ಒಂದು ತಾಮ್ರಲ್ಲಿ ಒಂದು ಹಾಕಿರ್ತೀನಿ. ಬ್ಯಾಕ್ಗ್ರೌಂಡ್ ಬಂದು ತಾಮ್ರಲ್ಲಿ ತಿರಾವಲಲ್ಲಿ ಇರುತ್ತೆ. ತುಂಬ ಒಳ್ಳೆ ಅಕ್ಕಿ. ನಮ್ಮ ಗುಟ್ಟಿಯಲ್ಲಿ ಆಡಿರೋ ಅಕ್ಕಿ ಸರ್ ಇದು. ತುಂಬ ಟಾಪ್ ಕ್ಲಾಸ್ ಅಂತ ಗಂಡು, ಆಡಿರೋ ಅಂತ ಗಂಡು. ಬನ್ನಿ ನೋಡೋಣ. ಮಚ್ಚೆಗಳಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ. ಬಾಲದಲ್ಲಿ ಮಚ್ಚೆ ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು. ಮಚ್ಚೆಗಳು ಲೈಟಾಗಿರುತ್ತೆ, ಕಾಣ್ತಾ ಇರುತ್ತೆ. ತುಂಬ ಒಳ್ಳೆ ಮಚ್ಚೆಗಳು. ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ಸರ್ ಇದು. ಬ್ರೀಡಿಂಗ್ ಅಕ್ಕಿ ಇದು. ಬ್ರೀಡಿಂಗ್ಗೆ ಟಾಪ್ ಕ್ಲಾಸ್ ಅಂತ ಗಂಡು ಸರ್ ಇದು. ಬರೀ ಒಂದು 3 ವರ್ಷದ ಗಂಡು ಅಷ್ಟೇನೆ ಇದು. ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು 4,000 ಆಗುತ್ತೆ ಸರ್ ಇದು. 4,000 ಆಗುತ್ತೆ. ತುಂಬ ಒಳ್ಳೆ ಗಂಡು. ಹೇಳಿ ಬಿಟ್ಕೋಬೋದು. ಬಾಜಿಗಳು ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕು ಇದಕ್ಕೆ ಸರ್. ನೋಡಿ, ನಮ್ಮ ಗುಟ್ಟಳ್ಳಿಯಿಂದ ನಮ್ಮ ಸ್ನೇಹಿತರೊಬ್ಬರು ಕೊಟ್ಟಿರ್ತಾರೆ, ಮಕ್ಷಿತಿರವಲ್ಲು. ಹೆಸರು ಬೇಡ ಅವ್ರದ್ದು, ಪಾಪ ಬೇಡ ಅಂತ ಹೇಳಿರ್ತಾರೆ. ಯಾಕಂದ್ರೆ ಸುಮಾರು ಜನ ಹುಡುಗರು ಬೇಜಾರಾಗ್ತಾರೆ ಅಂತ. ತುಂಬ ಒಳ್ಳೆ ಮಕ್ಷಿತಿರವಲ್ ಗಂಡು ಹಾಕಿರ್ತೀನಿ ನೋಡಿ ಸರ್ ಇದು. ಒಳ್ಳೆ ವೈಬ್ರೇಷನ್, ಒಳ್ಳೆ ಆಟ, ಫಸ್ಟ್ ಕ್ಲಾಸ್ ಆಟ. 10 ಚಿಲ್ಲರೆ ಆಡಿರೋಂಥ ಗಂಡು ಸರ್ ಇದು. ಒಳ್ಳೆ ಕ್ವಾಲಿಟಿಯಾದ ಗಂಡು, ಮಕ್ಷಿತಿರವಲ್ ಗಂಡು. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಮಕ್ಷಿತಿರವಲ್ಲು ಬಾಲ ಕಂಡೀಷನ್ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಕಸ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡಿ ಸರ್. ಗೋಲ್ಡ್ ಶೇಡಲ್ಲಿ ಹೆಂಗೆ ಸೂಪರ್ ಆಗಿರುತ್ತೆ ಇದು. ಒಂದು 7 ಆಗುತ್ತೆ ಸರ್ ಇದು. 10 ಚಿಲ್ಲರೆ ಆಡಿರೋ ಅಂತ ಗಂಡು. ಬೇಕಾದರೆ ಬಿಟ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲ ಬೇಡ ಅಂತ ಬ್ರೀಡಿಂಗ್ ಇಟ್ಕೊಂಡ್ರೆ ಲೈಫ್ಗೆ ಅವ್ರು ಶೋಕಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಖಂಡಿತ. ನೋಡಿ ಸರ್, ಇನ್ನೊಂದು ತಾಮ್ರಲ್ಲಿ ಒಂದು ಹಾಕಿರ್ತೀನಿ, ಕೆಂಪು ತಾಮ್ರಲ್ಲು. ತುಂಬ ಒಳ್ಳೆ ಲೈನೇಜ್ ಅಂತ ಗಂಡು ಸರ್. ಒಳ್ಳೆ ದಪ್ಪು ಬುರುಡೆ, ಶಾರ್ಟ್ ಬೀಕು, ಗುಂಡು ತಲೆ ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್, ಬ್ರೀಡಿಂಗ್ ಅಂತ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು. ಒಳ್ಳೆ ಗರಿಗಳು, ಒಳ್ಳೆ ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ. ಬಾಲ ಕಂಡೀಷನ್ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತ ನೋಡ್ಬೋದು. ಗೋಲ್ಡ್ ಶೇಡಲ್ಲಿ ಸುಮಾರು ಜನ ಕೇಳ್ತಾರೆ, ಗೋಲ್ಡ್ ಶೇಡಲ್ಲಿ ಸ್ವಲ್ಪ ರವೆ ಇರಬೇಕು ಅಂತ. ರವೆ ಅಂತೂ ಸೂಪರ್ ಆಗಿದೆ ಇದರಲ್ಲಿ. ಬ್ರೀಡಿಂಗ್ ಅಂತೂ ತುಂಬ ಒಳ್ಳೆ ಅಕ್ಕಿ ಸರ್ ಇದು. ಪಟ್ಟಾಗ್ಲಂತೂ 100% ಹೇಳಿ ತಿಳಿಸ್ಬೋದು. ಪಟ್ಟಾಗ್ಲಂತೂ 100% ಹೇಳಿ ತಿಳಿಸ್ಬೋದು ಸರ್ ಇದರಲ್ಲಿ. ಅಷ್ಟು ಚೆನ್ನಾಗಿದೆ. ಒಂದು 7 ಆಗುತ್ತೆ ಸರ್ ಇದು. 100% ಅಕ್ಕಿ ಸರ್ ಇದು. ಪಟ್ಟಾಗ್ಲಂತೂ 5 ರಿಂದ 6 ಕಳ್ಳಿಗೆಲ್ಲ ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ ಸರ್ ಇದರಲ್ಲಿ. ಯಾಕಂದರೆ ಇದರಲ್ಲಿ ಮಾರಿ ಅವ್ರು ತಿಳಿಸಿದ್ದಾರೆ, ಅದಕ್ಕೋಸ್ಕರ ನಾನು ಆಪೋಸಿಟ್ ಇರೋ ತಿಳಿಸ್ಬೇಕಲ್ವ ಸರ್, ತಿಳಿಸ್ತಾ ಇದ್ದೀನಿ ನಾನು. ಸರ್ ನೋಡಿ, ಈಗ ಬಾಬಣ್ಣ ಅವ್ರ ಅಕ್ಕಿಯಲ್ಲಿ ಒಂದು HMT ಗಂಡು ಹಾಕಿರ್ತೀನಿ ಸರ್ ಇದು. ಹೆವಿ ಬಾಜಿ ಒಂದು 6 ವರ್ಷ ಚಿಲ್ಲರೆ ಆಡಿರೋವಂಥದ್ದು. ಹೆವಿ ಬಾಜಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ದೊಡ್ಡಕ್ಕಿ ಮಾಡ್ಕೊಂಡಿದ್ದಾರೆ. ಈಗ ಒಂದು 2 ವರ್ಷದ ಗಂಡಿದು. ತುಂಬ ಒಳ್ಳೆ ಗಂಡು, ರೈಸ್ ಇರುತ್ತೆ. ಬನ್ನಿ ಸರ್ ನೋಡೋಣ. ಮೈನ್ ನೋಡಿ ಸರ್, HMTಯಲ್ಲಿ ತಿಳ್ಕೊಬೇಕಾಗಿರೋದು, ಅಕ್ಕಿ ತುಂಬ ಲೆಂತ್ ಇರಲ್ಲ, ಮೀಡಿಯಮ್ ಇರುತ್ತೆ. ರೆಕ್ಕೆಗಳಲ್ಲಿ ಲಾಲ್ ಕಟ್ ಬರುತ್ತೆ, ಮತ್ತು ಬೆನ್ನ ಮೇಲೆ ದೆಬ್ಬೆ ಬರುತ್ತೆ. ಬಾಲನೂ ಮೀಡಿಯಮ್ ಇರುತ್ತೆ. ಇನ್ನೊಂದು ಶಾರ್ಟ್ ಬೀಕು, ಗುಂಡು ತಲೆ ನೋಡ್ಬೋದು. ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಇದರಲ್ಲಿ. ಮತ್ತು ಇನ್ನೊಂದು ವಿಷಯ ಮೇನ್ ತಿಳ್ಕೊಬೇಕು, ಕಾಲುಗಳು ಚಿಕ್ಕದಾಗಿರ್ಬೇಕು. HMTಗೆ ಒರಿಜಿನಲಲ್ಲಿ ಬಂದಿರೋಕ್ಕಿಗೆ ಚಿಕ್ಕದಾಗಿರೋದಕ್ಕೆ ಇದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಕಾಲು ಚಿಕ್ಕ ಕಾಲುಗಳಿರುತ್ತೆ. ತುಂಬ ಒಳ್ಳೇದು. ಯಾಕಂದ್ರೆ ರೈಸ್ ಇರುತ್ತೆ ಇದರಲ್ಲಿ, ನಲಿ ಬಂದಿರಲ್ಲ, ರೈಸ್ ಇರುತ್ತೆ. ಬಾಜಿ ಅಂತೂ ಸೂಪರ್ ಬಾಜಿ. ಇದರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಹೇಳಿ ಬಿಟ್ಕೋಬೋದು ಸರ್ ಇದು. ಇಲ್ಲ ಬೇಡ ಅಂದ್ರೇನು ಬೀಡ್ಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೀಡ್ಗೆ ಹಾಕೊಂಡ್ರೆ ತುಂಬ ಒಳ್ಳೆ ಗಂಡು ಸರ್ ಇದು. HMT ಗಂಡು ಸರ್ ಬೆಲೆ ಏನು ಹೇಳ್ತೀರಾ? ಹೇಳ್ತೀನಿ ಸರ್, ಇದು 100% HMT ಗಂಡು. ಇದು ಆರಾಮಾಗಿ ಮಾಡ್ತೀವಿ ಸರ್. ಪಟ್ಟಾಗ್ಲಿಗೆ ಒಳ್ಳೆ ರೇಕ್ ಬರುತ್ತೆ ಇದಕ್ಕೆ ಸರ್. ಇದು ನೋಡಿ, ನಮ್ಮ ಬಾಬಣ್ಣ ಅವ್ರದ್ದೇ ಅಕ್ಕಿ ಇದು. ರೇಕ್ ತರ್ತಿರಾವಲ್ಲ, ಇದಕ್ಕೆ ವಿಳೇಪಿಕ ಅಂತ ಹೆಸರಿಟ್ಟಿದ್ದಾರೆ ಅವರು. ಇದು ಬಂದ್ಬಿಟ್ಟು ನಮ್ಮ HMTಗೂ ತಾರಾಗೋ ಬಂದಿರೋ ಅಂಥದ್ದು. ತುಂಬ ಒಳ್ಳೆ ಗಂಡು ಸರ್ ಇದು. ಪಟ್ಟಾಗ್ಲೂ ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ
ಸಣ್ಣ ಗರಿಗಳು ಸರ್ ಇದು. ಅಕ್ಕಿ ಆಡೋ ಅಂತ ಅಕ್ಕಿ ಇದು, ತುಂಬ ಸಣ್ಣ ಗರಿಗಳು, ತುಂಬ ಚೆನ್ನಾಗಿರುತ್ತೆ. ಭಾಳ ಕಂಡೀಷನ್ ನೋಡ್ಬೋದು, ಸಿಂಗಲ್ ಟೈಲು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನೋಡಿ ಸ್ಪೆಷಲ್ಲು ಕಾಲುಗಳು ಹೇಳಿದ್ರು ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿರುತ್ತೆ. ಕೊನ್ಗಳ ಮೇಲೆ ನೋಡ್ಬೋದು, ಒಳ್ಳೆ ಬ್ಲೂ ಶೇಡ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನು ಬಿಳೆ ಕಂಡಿರುತ್ತೆ. ಇದರಲ್ಲಿ ಇವಾಗ HMT ಗಂಡು ತೋರಿಸಿದ್ನಲ್ವಾ, ಅದಕ್ಕೂ ಇದಕ್ಕೂ ಸೇಮ್ ಇರುತ್ತೆ. ಇದು ದೊಡ್ಡ ಗಂಡು ಸರ್, 4 ರಿಂದ 5 ವರ್ಷದ ಗಂಡು ಇದು. ಬ್ರೀಡಿಂಗ್ ಅಂತೂ 100% ರಿಸಲ್ಟ್ ಇರುತ್ತೆ. ಮಾಡಿ ಬಿಡಬೇಕು, ಹೆಣ್ಣು ಸೆಟ್ ಆಯಿತು ಅಂದರೆ ಅದೇ ವರ್ಷ ಅವ್ರು ಹೇಳಿ ಪಟಾಗಳು ಬಿಡ್ಬೋದು. ಇದರಲ್ಲಿ ಒಂದು 7 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಗಂಡು, ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. HMTಯಲ್ಲಿ ಅಕ್ಕಿ ಇದು. ಈಗ ನೋಡಿದ್ರೆ ಮಕ್ಷಿಯಲ್ಲಿ ಒಂದು ಗಂಡು ಒಂದು ಹಾಕಿರ್ತೀನಿ ಸರ್. ಬ್ಯಾಕ್ಗ್ರೌಂಡ್ ಬಂದು ಗುಲ್ದಾರ್ ಇರುತ್ತೆ, ತುಂಬ ಒಳ್ಳೆ ಗಂಡು ಸರ್ ಇದು. ಇದು ಸೀಲ್ಗೆ ಆಡಿರೋ ಗಂಡು, ಇದು 4 ವರ್ಷದ ಗಂಡು. ಬಟ್ ಸೀಲ್ ಗಾಡಿ ಮುಂದಕ್ಕೆ ಹೋಗಿರೋ ಅಕ್ಕಿ ಬಂದಿರಲ್ಲ, ಟೈಮ್ ಔಟ್ ಆಗಿರುತ್ತೆ. ತುಂಬ ಒಳ್ಳೆ ಗಂಡು. ಚಾನ್ಸ್ಗೆ ಅವ್ರಿಗೆ ಬಿಡು ಅಂದರೆ ಬಿಟ್ಟಿಲ್ಲ ಅವರು, ಬೇಡ ಅಂದ್ಬಿಟ್ಟು, ಯಾಕಂದ್ರೆ ಪಲ್ಲ ಜಾಸ್ತಿ ಹೋಗ್ತಾ ಇದೆ ಅಂತ. ಬನ್ನಿ ಸರ್ ನೋಡೋಣ. ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದ ಸೈಡ್ದು ಅಕ್ಕಿ ಇದು. ತುಂಬ ಒಳ್ಳೆ ಮಕ್ಷಿ ಗಂಡು, ಒಳ್ಳೆ ಲಾಲ್ ಕಟ್ಟು, ಸಿಂಗಲ್ ಟೈಲು ನೋಡ್ಬೋದು. ಕ್ವಾಲಿಟಿ ಅಂತ ನೋಡಿ ಸರ್, ಸೂಪರ್ ಆಗಿರುತ್ತೆ ಇದು. ಒಳ್ಳೆ ಕಾರ್ಬನ್ ಶೇಡ್ ಹಳೆಯದು. ಆ ಕ್ವಾಲಿಟಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹಳೆ ಲೈನೇಜ್ ಅಕ್ಕಿ ಹೆಂಗಿರುತ್ತೆ ಅಂತ. 100% ಬ್ರೀಡಿಂಗ್ ಆಗುತ್ತೆ. ಹೇಳಿ ಪಟಾಕಿ ಬಿಡ್ಬೋದು ಸರ್. ಇದರಲ್ಲಿ ಅಷ್ಟೇ ಬಾಜಿ ಜಾಸ್ತಿ, ಬಾಜಿ ಸ್ವಲ್ಪ ಕಂಟ್ರೋಲ್ ಮಾಡಿ ಬಿಟ್ಕೋಬೋದು. ಇಲ್ಲ ಉಳ್ಳಾಕುವಂಥ ಹೆಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾಜಿಗಳು ಸೂಪರ್ ಬಾಜಿ ಬರುತ್ತೆ. ಒಳ್ಳೆ ಮಕ್ಷಿ ಗಂಡು. ಒಂದು 7 ಆಗುತ್ತೆ ಸರ್. ಇದು 7,000 ಆಗುತ್ತೆ. 100% ಇಟ್ಕೊಂಡು ಶೋಕಿ ಮಾಡ್ಬೋದು ಸರ್ ಈ ಥರ ಅಕ್ಕಿಗಳು. ನೋಡಿ ಸರ್, ಇವಾಗ ಇನ್ನೊಂದು ತಾಮ್ರಲ್ಲಿ ಒಂದು ಹಾಕಿರ್ತೀನಿ. ತುಂಬ ಒಳ್ಳೆ ತಾಮ್ರಲ್ಲಿ ಇದು. ಇಲ್ಲ ಕಸ್ಬಿಟ್ಟು, ಸೂಪರ್ ಕಸ್ಬಿಟ್ಟು, ತುಂಬ ಬ್ರೀಡಿಂಗ್ ಅಂತೂ ಎತ್ತಿದ ಕೈ ಸರ್ ಇದು. ಬನ್ನಿ ಸರ್ ನೋಡೋಣ. ಮೀಡಿಯಮ್ ಶಾರ್ಟ್ ಇರುತ್ತೆ, ಅಷ್ಟು ಶಾರ್ಟ್ ಇರಲ್ಲ. ಸಣ್ಣ ಗರಿಗಳು ಬಿಡೋ ಅಂಥ ಅಕ್ಕಿಗಳಿವಲ್ಲ, ದೊಡ್ಡ ಅಕ್ಕಿ ಮಾಡ್ಕೊಂಡಿರ್ತಾರೆ. ಬಾಲನ್ನು ನೋಡ್ಬೋದು, ಸಿಂಗಲ್ ಟೈಲ್ ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಅಂತ ನೋಡ್ಬೋದು, ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ. ಶಾರ್ಟ್ ಬೀಕು, ಗುಂಡು ತಲೆ, ಶೇಪನ್ನು ತುಂಬ ಒಳ್ಳೆ ಶೇಪು ಸರ್ ಇದು. ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್ ಇದು. ಒಂದು 5 ಆಗುತ್ತೆ ಸರ್. ಇದು 5,000 ಆಗುತ್ತೆ. ಈಗ ಹಾಕಿರೋ ನೋಡಿ ಸರ್, ಕತಂಗಲ್ ಅಕ್ಕಿ ಇದು. ಡಾರ್ಕ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ಕಪ್ಪು ಬಣ್ಣ ಹೆವಿ ಇರುತ್ತೆ ಇದರಲ್ಲಿ. ತುಂಬ ಒಳ್ಳೆ ಗಂಡು, ಬ್ರೀಡಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. 4 ರಿಂದ 5 ವರ್ಷದ ಗಂಡು ಸರ್ ಇದು. ಬನ್ನಿ ನೋಡೋಣ. ಮರಿ ಮೇಲಿದ್ದು ಮೈ ಸ್ವಲ್ಪ ಕಮ್ಮಿ ಇರುತ್ತೆ ಇದು, ಯಾಕಂದರೆ ಫೋಟೋ ವೀಡಿಯೋ ನೋಡ್ತಾ ಇರ್ತೀರ ನೀವು, ಅಷ್ಟು ಗೊತ್ತಾಗಲ್ಲ. ಮರಿ ಮೇಲಿದ್ದು ಮೈ ಕಮ್ಮಿ ಇರುತ್ತೆ. ಲಾಲ್ ಕಟ್ ಅಂತೂ ಸೂಪರ್ ಲಾಲ್ ಕಟ್ಟು. ಕತಂಗಲ್ ಆಲ್ಮೋಸ್ಟ್ ಬಂದೇ ಬರುತ್ತೆ. ತುಂಬ ಒಳ್ಳೆ ಗಂಡು ಬ್ರೀಡಿಂಗ್ ಅಂತ. ಬಾಲನ್ನು ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕ್ವಾಲಿಟಿ ನೋಡೋಣ. ಇದು ಗೋಲ್ಡ್ ಶೇಡಲ್ಲಿ ಅನಾರಿ ಇರುತ್ತೆ. ಇದೊಂದು 6 ಆಗುತ್ತೆ ಸರ್. ಇದು 4,000 ಆಗುತ್ತೆ. ತುಂಬ ಒಳ್ಳೆ ಗಂಡು, ಬ್ರೀಡಿಂಗ್ ಮಾಡಿ ತಿಳಿಸ್ಬೋದು. ಯಾಕಂದರೆ ಅವ್ರ ಹತ್ರ ಮಾಡಿರೋ ಪಟಾಕ್ಲೆಲ್ಲ ಸುಮಾರು ಕಡೆ ಕೊಟ್ಟಿದ್ದಾರೆ, ಒಳ್ಳೆ ರಿಸಲ್ಟೇ ಬಂದಿದೆ. ನಮ್ಗೆ ಅಕ್ಕಿ ಕೊಟ್ಟಿರೋದು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ ನಾವು. ಈಗ ನೋಡಿದ್ರೆ ಇನ್ನೊಂದು ದುಮಾರ್ ಹಾಕಿದಾರೆ, ಒಂದು ಗಂಡು ಹಾಕಿರ್ತೀನಿ ಸರ್. ಹೆವಿ ಸೈಜ್ ಗಂಡು, ಒಳ್ಳೆ ದಪ್ಪು ಬುರ್ಡೆ, ಟೆಸ್ಟ್ ಡಬಲ್ ಟೆಸ್ಟ್ ಇದು. ಸೈಜ್ ಅಂತ ತುಂಬ ಒಳ್ಳೆ ಸೈಜ್ ಇರುತ್ತೆ ಸರ್ ಅಕ್ಕಿ ಇದು. ಲೆಂತು ಅಷ್ಟೇ ಸೂಪರ್ ಲೆಂತ್ ಇರುತ್ತೆ. ದುಮಾರ್ ಹಾಕಿದಾರೆ ಗಂಡು. ಬನ್ನಿ ನೋಡೋಣ. ಸಣ್ಣ ಗರಿಗಳಿದು. ಬಾಲ ಕಂಡೀಷನ್ ನೋಡ್ಬೋದು, ಸ್ವಲ್ಪ ಅಗಲ ಇರುತ್ತೆ. ಕ್ವಾಲಿಟಿ ಅಂತ ಸೂಪರ್ ಕ್ವಾಲಿಟಿ ಇರುತ್ತೆ ಸರ್ ಇದು. ಶುದ್ಧ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ರಿಂಗಿಂದ ನೋಡ್ಬೋದು, ಪುತ್ಲಿಂದ ಸ್ವಲ್ಪ ಕೆಳಗಡೆಯಲ್ಲಿ ಇರುತ್ತೆ. ಅಂದರೆ ಬ್ರೀಡಿಂಗಲ್ಲಿ ತುಂಬ ಚೆನ್ನಾಗಿ ಫಾಸ್ಟಾಗಿ ಟೈಮ್ ಬರುತ್ತೆ ಇದು. ಒಂದು 7 ಆಗುತ್ತೆ ಸರ್ ಇದು. 100% ಇವತ್ತೆಲ್ಲ ಹಾಕಿರೋದೆಲ್ಲ 10 ಗಂಟೆ ಮೇಲೆ ಆಡಿರೋ ಅಕ್ಕಿಗಳೇ ಸರ್ ಇವತ್ತು ಹಾಕಿರೋದು. ಯಾಕಂದರೆ ಇವಾಗ ಬ್ರೀಡಿಂಗ್ ಅಂತ ಹೇಳಿರ್ತಾರೆ, ಮುಂದೆ ಬಿಟ್ಟು ತಿಳಿಸ್ಬೇಕಾಗತ್ತೆ. ಬ್ರೀಡ್ ಮಾಡ್ಕೊಂಡು ಹೆಣ್ಣುಗಳು ಸೆಟ್ ಆಯಿತು ಅಂದರೆ ಇದೇ ವರ್ಷ ಅವ್ರು ಹೇಳಿ ಬಿಡ್ಬೋದು ಸರ್. 5-6 ಕಾಳಿ ಪಟಾಕ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದುಬಿಡುತ್ತೆ ಸರ್. ಈಗ ನೋಡಿದ್ರೆ ರೋಷನ್ ಒಂದು ಗಂಡು ಒಂದು ಹಾಕಿರ್ತೀನಿ. ತುಂಬ ಒಳ್ಳೆ ಶೇಪು, ತುಂಬ ಒಳ್ಳೆ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿರುತ್ತೆ. ಬ್ರೀಡಿಂಗ್ ಸರ್ ಇದು. ತುಂಬ ಒಳ್ಳೆ ಅಕ್ಕಿ. ಬನ್ನಿ ನೋಡೋಣ. ಲಾಲ್ ಕಟ್ಟು ನೋಡ್ಬೋದು, ಒಳ್ಳೆ ಲಾಲ್ ಕಟ್ಟು ಇದು. ಕ್ವಾಲಿಟಿ ನೋಡ್ಬೋದು, ಶಾರ್ಟ್ ಬೇಕು, ಗುಂಡು ತಲೆ, ತುಂಬ ಚೆನ್ನಾಗಿರುತ್ತೆ.
ರೋಷನ್ಗಳೆಲ್ಲ ಅಕ್ಕಿ ಇದು ತುಂಬ ಒಳ್ಳೆ ಅಕ್ಕಿ. ಏನಂದರೆ ಕಾಲು ಒಂದು ಸ್ವಲ್ಪ ಬೆರಳು ಬೆಂಡಿರುತ್ತೆ, ಬಟ್ ಬ್ರೀಡಿಂಗ್ ಅಂತ ಯಾವುದೇ ಅಂತ ತೊಂದರೆ ಇರಲ್ಲ. ಒಂದು ಸೈಡ್ ಲಾಟಲ್ಲಿ ಹಾಕಿ ಸ್ವಲ್ಪ ಕಣ್ಣು ಹೊಡೆದಿರುತ್ತೆ, ರೆಡಿ ಆಗಿಬಿಡುತ್ತೆ, ಅದೇನು ತೊಂದರೆ ಇಲ್ಲ. ಸರ್ ಬೆಲೆ ಒಂದು 4,000 ಆಗುತ್ತೆ ಸರ್ ಇದು. 4,000. ತುಂಬ ಒಳ್ಳೆ ಗಂಡು ಬ್ರೀಡಿಂಗ್ಗೆ, ಪಟ್ಟಾಗ್ಲಿ ಹೇಳಿ ತಿಳಿಸ್ಬೋದು. ಬಾಜಿ ಸ್ವಲ್ಪ ಕಡಿಮೆ ಸೇರಿಸ್ಬೇಕು ಇದಕ್ಕೆ ಸರಿ ಸರ್. ಈಗ ನೋಡಿದ್ರೆ ಒಂದು ಕತಂಗ್ ಒಂದು ಗಂಡು ಹಾಕಿರ್ತೀನಿ, ಒಂದು 2 ವರ್ಷದ ಗಂಡು ಸರ್ ಇದು. ಒಂದು 6 ಚಿಲ್ಲರೆ ಆಡಿರೋವಂಥ ಗಂಡಿದು. ಬ್ರೀಡಿಂಗ್ಗೆ ಅಂತ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಾಜಿ ಸೂಪರ್ ಬಾಜಿ ಬರುತ್ತೆ ಇದರಲ್ಲಿ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು, ಅಷ್ಟು ಅಗಲ ಇರುತ್ತೆ. ಬ್ರೀಡಿಂಗ್ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇದು. ಒಂದು ಕ್ವಾಲಿಟಿ ನೋಡ್ಬೋದು, ಸೂಪರ್ ಆಗಿರುತ್ತೆ. ರಿಂಗ್ ಅಂತೂ ಔಟರ್ ರಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಪುತ್ಲಿಯಿಂದ. ಗೋಲ್ಡ್ ಶೇಡಲ್ಲಿ ಅನಾರಿ ಇದು. 2 ವರ್ಷದ ಅಕ್ಕಿ ಇದು. ನೀವು ಬ್ರೀಡಿಗೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಅಕ್ಕಿ ಬಿಡೋ ಅಂದರೆ ಇಟ್ಕೋಬೋದು. ಸರ್ ಬೆಲೆ ಬೆಲೆ ಒಂದು 3 ಆಗುತ್ತೆ ಸರ್ ಇದು. 3,000. 3,000 ಆಗುತ್ತೆ. ಚಿಕ್ಕ ಅಕ್ಕಿ ಸರ್ ಇದು. ಈಗ ತಗೊಂಡಾಗ ಅವರು ಡ್ಯೂಟಿ ಮಾಡಬೇಕು. ಚಿಕ್ಕ ಅಕ್ಕಿ ತುಂಬ ಒಳ್ಳೆ ಗಂಡು ಸರ್. ಈಗ ನೋಡಿದ್ರೆ ಒಂದು ಸಬ್ಜಾ ಒಂದು ಎಣ್ಣೆ ಹಾಕಿರ್ತೀನಿ, 200 ಪೂಟು ಸರ್ ಇದು. ತುಂಬ ಒಳ್ಳೆಯದು. ಆಡಿರೋದು ಒಂದು 8 ಗಂಟೆ ಚಿಲ್ಲರೆ ಆಡಿರೋದು ಇದು. ಇದು ಬಾಜಿ ಓವರ್ ಬಾಜಿ. ಇದರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವರು. ಕಂಟ್ರೋಲ್ ಮಾಡಿದ್ರೆ 100% ಇನ್ನೂ ಲಾಂಗ್ ಟೈಮ್ ಆಗುತ್ತೆ ಸಬ್ಜಾ ಎಣ್ಣಿದು. ಬನ್ನಿ ನೋಡೋಣ. ನೋಡ್ಬೋದು ಗರಿಗಳು ತುಂಬ ಸಣ್ಣ ಗರಿಗಳು. 200 ಏನು ಬರುತ್ತೆ ಆ ಥರ ಇರುತ್ತೆ ಇದು ಕ್ವಾಲಿಟಿ. ಪಟ್ಟಿಗಳು ಅಷ್ಟೇ 3 ಪಟ್ಟಿಗಳು ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನಿಮಗೆ. ಬಾಲ ಕಂಡೀಷನು ಅಷ್ಟು ಅಗಲ ಇರಲ್ಲ, ಮೀಡಿಯಮ್ ಇರುತ್ತೆ. ದೆಬ್ಬೆ ನೋಡ್ಬೋದು, ತುಂಬ ಒಳ್ಳೆ ದೆಬ್ಬೆ, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡೋಣ. ತುಂಬ ಒಳ್ಳೆ ಕ್ವಾಲಿಟಿ ಸರ್ ಇದು. ಔಟರ್ ಹಿಂಗೆ ನೋಡ್ಬೋದು ನೀವು, ಪುತ್ಲಿಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಾಜಿ ಕಂಟ್ರೋಲ್ ಮಾಡಿ ಬಿಡ್ತೀನಿ ಅನ್ನೋ ಅಂದ್ರೆ ಲಾಂಗ್ ಟೈಮ್ ಇದು. ಇಲ್ಲ ನಾನು ಬ್ರೀಡಿಂಗ್ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಬ್ರೀಡಿಂಗ್ಗೆ ಸೊಲ್ಯೂಷನ್ ಮಾಡ್ತೀನಿ ಇದು. ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿರುತ್ತೆ. ಪಟ್ಟಾಗ್ಲೂ ಹೇಳಿ ಬಿಡ್ಬೋದು ಇದು. ಸರ್ ಬೆಲೆ ಒಂದು 5 ಆಗುತ್ತೆ ಸರ್ ಇದು. 5,000. ಅವ್ರು ತೊಗೊಂಡಿರೋದು ಒಂದೇ ಒಳ್ಳೆ ಬೆಲೆ ಇದೆ. ಬಟ್ ಆಡಿದೆ ಇದೆ ಅಂದರೆ ಬಾಜಿ ಕಂಟ್ರೋಲ್ ಮಾಡೋಕ್ಕೆ ಬಂದಿಲ್ಲ ಇದು. ಸಬ್ಜಾ ಹಣ್ಣು 2 ವರ್ಷದೇನು ಆರಾಮಾಗಿ ಮಾಡ್ಕೋಬೋದು ಇದು. ಓಕೆ ನೋಡಿ ಸರ್, ಈಗ ಹಾಕಿರೋದು ಒಂದು 2 ದಿವಸ ಗಂಡು ಹಾಕಿರ್ತೀನಿ ಸಬ್ಜಾ ಗಂಡು. ಅದೇ ಲೈನೇಜ್ದೇನೆ ಇದು ಒಂದು 4 ಚಿಲ್ಲರೆ ಆಡಿರೋವಂಥದ್ದು. ಇದು ಬ್ರೀಡಿಂಗ್ ಅಂತ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಮೈನ್ ಏನಂದ್ರೆ ಅಣ್ಣ ತಂಗಿಗೆ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕೊಟ್ಟಿರ್ತಾರೆ. ತುಂಬ ಒಳ್ಳೆ ಲೈನೇಜು ಸಬ್ಜಾದಂತೂ 100% ಒಳ್ಳೆ ರಿಸಲ್ಟ್ ಇರುತ್ತೆ. ಗರಿಗಳು ನೋಡ್ಬೋದು, ಸೂಪರ್ ಗರಿಗಳಿರುತ್ತೆ. ಲೈಟ್ ಲಾಲ್ ಕಟ್ಟಿರುತ್ತೆ, ಜಾಸ್ತಿ ಇರಲ್ಲ. 2ನೇ ದಿವಸದಿಂದ 9 ಕಡಿ ಬರ್ತಾ ಇದೆ ಇದು. ಕ್ವಾಲಿಟಿ ನೋಡ್ಬೋದು. ತಂಗಿಗೆ ಏನಿತ್ತು ಅದು ಸ್ವಲ್ಪ ಪ್ಲೈನಲ್ಲಿ ತೋರಿಸ್ತಾ ಇದ್ದೀವಿ. ಸರ್ ಏನು ಬೆಲೆ ಹೇಳ್ತಿದ್ದೀರಿ? ಇದೊಂದು 3 ಆಗುತ್ತೆ ಸರ್ ಇದು. ಒಳ್ಳೆ ರಿಸಲ್ಟ್ ಇರೋಂಥ ಗಂಡು. ಬಿಡ್ಬೋದು, ಬೇಕು ಅನ್ನೋರು ರೆಕ್ಕೆ ಕೊಟ್ಟು ಬಿಡ್ಬೋದು. ಇಲ್ಲ ಬೇಡ ಅಂದರೆ ಬ್ರೀಡಿಂಗ್ ಇಟ್ಕೊಂಡ್ರೆ ಪಟ್ಟಾಗ್ಲೂ ಒಳ್ಳೆ ರಿಸಲ್ಟ್ ಇರೋದು ಇದರಲ್ಲಿ. ಈಗ ನೋಡಿ ಒಂದು ಸಬ್ಜಾ ಹೆಣ್ಣು ಹಾಕಿರ್ತೀನಿ ಸರ್. ತುಂಬ ಒಳ್ಳೆ ಹೆಣ್ಣು, ಒಳ್ಳೆ ಲೈನೇಜ್ ಅಂಥದ್ದು. ಈ ಲೈನೆಲ್ಲ ತುಂಬ ಚೆನ್ನಾಗಿ ಆಡಿದೆ ಅವ್ರ ಹತ್ರ, ಅದಕ್ಕೆ ಹೇಳಿ ಕೊಟ್ಟಿರ್ತಾರೆ. ತುಂಬ ಒಳ್ಳೆ ಲೈನೇಜು. ಬನ್ನಿ ನೋಡೋಣ. ಸಬ್ಜಾದಲ್ಲಿ ಅಕ್ಕಿ ಇದು. ಲಾಲ್ ಕಟ್ಟು ನೋಡ್ಬೋದು, ಮೀಡಿಯಮ್ ಇರುತ್ತೆ. ಒಳ್ಳೆ ವೈಬ್ರೇಷನ್ನು, ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ನೋಡೋಣ. ಅನಾರಿ ಶೇಡಲ್ಲಿ ಇರುತ್ತೆ, ಜಾಸ್ತಿ ಅನಾರಿ ಇಲ್ಲ, ಮೀಡಿಯಮ್ ಇರುತ್ತೆ. ತುಂಬ ಒಳ್ಳೆ ಹೆಣ್ಣು ಸರ್. 100% ಇದರಲ್ಲಂತೂ 100% ಹೇಳಿ ತಿಳಿಸ್ಬೋದು. ಯಾಕಂದರೆ ಗುಟ್ಟೆಯಲ್ಲಿ ಈ ಲೈನಲ್ಲಿ ಸುಮಾರು ಕಡೆ ಆಡಿದೆ, ಅವ್ರು ಕೊಟ್ಟಿದ್ದ ಕಡೆ ಎಲ್ಲ ಆಡಿದೆ, ಬಿಟ್ಟು ತಿಳಿಸ್ಬೋದು ಸರ್. ಬೆಲೆ ಒಂದು 5 ಆಗುತ್ತೆ ಸರ್ ಇದಕ್ಕೆ. ದೊಡ್ಡ ಹೆಣ್ಣು, ತುಂಬ ಸೂಪರಾಗಿರುತ್ತೆ ಸರ್. ಈಗ ನೋಡಿದ್ರೆ ಜುಟ್ಟಿಯಲ್ಲಿ ಒಂದು ತಾಮ್ರಲ್ಲಿ ತಿರಾವಲ್ಲಿ ಎಣ್ಣೆ ಹಾಕಿರ್ತೀನಿ ಸರ್. ಒಳ್ಳೆ ಲೈನೇಜ್ ಅಂತ ಎಣ್ಣೆ ಸರ್ ಇದು. ಬನ್ನಿ ಸರ್ ನೋಡೋಣ. ಆಡ್ತಾ ಇದ್ದಿದ್ದೇನೆ, ಒಂದು 4 ಚಿಲ್ಲರೆ ಆಡಿದೆ ಹೆಣ್ಣು ಸರ್ ಇದು. ತಾಮ್ರಲ್ಲಿ ತಿರಾವಲ್ಲ ಗರಿಗಳು ಹೊಡೆದಿರ್ತಾರೆ. ಈ ಕಡೆ ಗರಿ ನೋಡ್ಬೋದು, ಹೊಡೆದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ವಲ್ಲ? ಹೌದು, ತಾಮ್ರಲ್ಲಿ ತಿರಾವಲ್ಲಿ ಇಲ್ಲೇ ಕಾಣ್ತಾ ಇರುತ್ತೆ ನೋಡಿ ಸರ್. ಕ್ವಾಲಿಟಿ ಅಂತ ಸೂಪರ್ ಆಗಿರುತ್ತೆ ಇದು. ದೊಡ್ಡ ಹೆಣ್ಣು ಮಾಡ್ಕೋಬೇಕಿದು. 2 ದಿವಸ ಹೆಣ್ಣಿದು. ಆರಾಮಾಗಿ ದೊಡ್ಡ ಹೆಣ್ಣು ಮಾಡಿ ಬ್ರೀಡಿಂಗ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಸರ್. ಇದಕ್ಕೆ ಏನು ಬೆಲೆ ಹೇಳ್ತೀರಾ? ಇದಕ್ಕೊಂದು 5 ಆಗುತ್ತೆ ಸರ್ ಇದಕ್ಕೆ. 100% ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್ ಈ ಅಕ್ಕಿಗಳಲ್ಲೆಲ್ಲ. ಯಾಕಂದ್ರೆ ನಾವು ನೋಡಿದ್ದೀರಿ ಇದರಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀವಿ. ಬೆಲೆ ಜಾಸ್ತಿ ಇದ್ರೇನೂ ಪರವಾಗಿಲ್ಲ, ಬಟ್ ಅಕ್ಕಿಗಳು ಒಳ್ಳೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ರಿಸಲ್ಟು ಅಷ್ಟೇ ಫಾಸ್ಟ್ ಇರುತ್ತೆ. ಓಕೆ ನೋಡಿ ಸರ್, ಇನ್ನೊಂದು ಸಬ್ಜಾ ಇನ್ನೊಂದು ಎಣ್ಣೆ ಹಾಕಿರ್ತೀನಿ. ನೋಡೋಕ್ಕೆ ಸುರ್ಮೈ ಥರ ಇರುತ್ತೆ. ಸಬ್ಜಾ ಬ್ಯಾಕ್ಗ್ರೌಂಡ್ ಇದು. ತುಂಬ ಒಳ್ಳೆ ಹೆಣ್ಣು. ಬಾಜಿ ಓವರ್ ಬಾಜಿ ಸರ್ ಇದರಲ್ಲಿ. ತುಂಬ ಒಳ್ಳೆ ಲಾಂಗ್ ಟೈಮ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಾಜಿ ಅಂತೂ ಸೂಪರ್ ಬಾಜಿ ಇರುತ್ತೆ ಇದರಲ್ಲಿ. ಕಂಟ್ರೋಲ್ ಮಾಡ್ಕೋಬೇಕು ಇದರಲ್ಲಿ. ಪಟ್ಟಾಗ್ಲಂತೂ 100% ರಿಸಲ್ಟ್ ಇರುತ್ತೆ. ಬನ್ನಿ ಸರ್ ನೋಡೋಣ.
ಲೈಟ್ ಲಾಲ್ ಕಟ್ಟಿರುತ್ತೆ, ಜಾಸ್ತಿ ಇರಲ್ಲ. ಬಾಲ ಸ್ವಲ್ಪ ಅಗಲ ಇರುತ್ತೆ. ಕಣ್ ಕ್ವಾಲಿಟಿ ನೋಡ್ಬೋದು. ಔಟರ್ ರಿಂಗ್ ಅಂತೂ ಡಬಲ್ ರಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇದು ಓವರ್ ಬಾಜಿ ಇರುತ್ತೆ. ಇದಕ್ಕೆ ಬಾಜಿ ಸ್ವಲ್ಪ ಕಡಿಮೆ ಇರೋ ಗಂಡು ಮಾಡಿಸ್ಕೋಬೇಕು. 10:15-11 ಗಂಟೆಲ್ಲ ಸಿಂಪಲ್ ಆಗಿ ಆಡ್ಬಿಟ್ಟಿದೆ ಸರ್ ಈ ಲೈನಲ್ಲಿ. ಹೇಳೋದು ಸುಲಭ ಇರುತ್ತೆ ಅನ್ಕೋತಾರೆ, ಬಟ್ ಅವ್ರ ಲೈನಲ್ಲಿ ಆಡಿರೋದಕ್ಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಸರ್ ಬೆಲೆ ಬೇರೆ ಒಂದು 5 ಆಗುತ್ತೆ ಸರ್. ಇದಕ್ಕೂ ದೊಡ್ಡ ಹೆಣ್ಣಿದು ಒಂದು 5 ಆಗುತ್ತೆ ಸರ್. ಈಗ ನೋಡಿ ಒಂದು ಧೂಮರ್ ಹಾಕಿದಾರೆ, ಒಂದು ಹೆಣ್ಣು ಹಾಕಿರ್ತೀನಿ. ಚಿಕ್ಕ ಹೆಣ್ಣು ಸರ್ ಇದು, ಬಿಟ್ಟಿರೋ ಅಂತ ಹೆಣ್ಣು. ಇದು ಒಂದು 6 ಗಂಟೆ ಚಿಲ್ಲರೆ ಆಡಿರೋ ಅಂತ ಹೆಣ್ಣು, ಹೇಳೇ ಕೊಟ್ಟಿರ್ತಾರೆ. ಬ್ರೀಡಿಂಗ್ ಎತ್ತಿಟ್ಕೊಂಡೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಲೈನೇಜ್ ಅಂತದ್ದು. ಬನ್ನಿ ಸರ್ ನೋಡೋಣ. ಗರಿ ನೋಡ್ಬೋದು, ಸಣ್ಣ ಗರಿ, ಒಳ್ಳೆ ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಧೂಮರ್ ಹಾಕಿದಾರು. ಕಣ್ ಕ್ವಾಲಿಟಿ ನೋಡ್ಬೋದು. ಔಟರ್ ರಿಂಗ್ ಮೇಲೆ ಇನ್ನೊಂದು ರಿಂಗು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ವೈಬ್ರೇಷನ್ ಕಣ್ ಕ್ವಾಲಿಟಿಯಲ್ಲಿ. ಕೈಯಲ್ಲಿ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಅದು. ತುಂಬ ಒಳ್ಳೆ ಹೆಣ್ಣು ಸರ್. ಚಿಕನ್ ಇದು ಬ್ರೀಡಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಸರ್. ಒಂದು 4 ಆಗುತ್ತೆ ಸರ್. ಇದಕ್ಕೆ 100% ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸರ್ ನಾನು ಇನ್ನೊಂದು ಸಬ್ಜಾ ಒಂದು ಹೆಣ್ಣು ಹಾಕಿರ್ತೀನಿ. ತುಂಬ ಒಳ್ಳೆ ಹೆಣ್ಣು ಸರ್. ಇದನ್ನು ಬ್ರೀಡಿಂಗ್ ತುಂಬ ಚೆನ್ನಾಗಿ ಕ್ವಾಲಿಟಿ ಆದ ಚೆನ್ನಾಗಿ ಶಾರ್ಟ್ ಪೀಕ್ ಜೊತೆಲೆ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಗರಿಗಳು ನೋಡ್ಬೋದು. ಇದು ತುಂಬ ಒಳ್ಳೆ ಗರಿಗಳಿರುತ್ತೆ. ಬಾಲ ಕಂಡೀಷನ್ ನೋಡ್ಬೋದು. ಆರಾಮ ಕಣ್ಕೊಳ್ಳಿ ಅಂತ ಸೂಪರ್ ಆಗಿರುತ್ತೆ ಸರ್. ಇದರಲ್ಲಿ ಇವ್ರ ಹತ್ರ ಇದು ಹೆಸರು ಹೇಳೋಕ್ಕೆ ಚಾನ್ಸ್ ಕೊಟ್ಟಿದೆ, ತುಂಬ ಚೆನ್ನಾಗಿದ್ದಿರೋದು. ಬಟ್ ಅವ್ರ ಲೈನ್ ಅಷ್ಟು ಚೆನ್ನಾಗಿದೆ. ಯಾಕಂದರೆ ಗೊತ್ತಲ್ವಾ, ಅಕ್ಕ ಗೊತ್ತಾರೆ, ಯಾರೋ ಕೇಳ್ತಾರೆ, ಕೊಟ್ಟಿಲ್ಲ ಅಂದರೆ ಬೇಜಾರಾಗ್ತಾರೆ ಅಂತ ಹೇಳಿರ್ತಾರೆ. ಆದರೆ ನಮ್ಮ ಗುಟ್ಟಳ್ಳಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಇಬ್ಬರದ್ದು ಇರುತ್ತೆ, ಇಬ್ಬರದ್ದು ಒಳ್ಳೆ ಅಕ್ಕಿಗಳೇ ಇರುತ್ತೆ. ಬೆಲೆ ಒಂದು 5 ಆಗುತ್ತೆ ಸರ್. ಇದು ತುಂಬ ಒಳ್ಳೆ ಹೆಣ್ಣು. ಬ್ರೀಡಿಂಗ್ ಅಂತೂ 100% ಹೇಳೇ ತಿಳಿಸ್ಬೋದು. ಲಾಂಗ್ ಟೈಮ್ ಅಂತೂ 100% ಇರುತ್ತೆ. ಈಗ ತಾರಾಗಳು ಮತ್ತೆ ತೋರಿಸ್ತಾ ಇರ್ತೀನಿ ನಮ್ಮ ಬಾಬಣ್ಣ ಅವ್ರದ್ದು. ಇದರಲ್ಲಿ ಮೇಯ್ನ್ ಏನಂದರೆ ನಮಗೆ ತಾಳ್ಮೆ ತುಂಬ ಚೆನ್ನಾಗಿರಬೇಕು. ಅವ್ರು ಬಾಬಣ್ಣ ಅವರು ಫಸ್ಟು ಬೆಂಗಳೂರಲ್ಲೇ ಫಸ್ಟು ತಾರಾದಲ್ಲಿ ನಂಬರ್ 1 ಅವರೇನೆ. ಇದು ಯಾಕೆ ಹೇಳ್ತಾ ಇನ್ನು 12 ಅವರ್ ಫಸ್ಟ್ ಸ್ಟಾರ್ಟಿಂಗ್ ಅವರೇ ಬಿಟ್ಟಿದ್ದು. ಅದಕ್ಕೆ ಅವ್ರ ಲೈನ್ಗೆ ಅಂದರೆ ಸುಮಾರು ಬೇಡಿಕೆ. ಈಗ ಸುಮಾರು ಜನ ಕೇಳ್ತಾ ಇರ್ತೀರ ಅವ್ರದ್ದೇ ಅಂತ ಒರಿಜಿನಲ್ ಏನಿದೆ ಅಂತ. ಅದಕ್ಕೋಸ್ಕರ ಅದು ತಾಯಿನೋ ಅಂತ ಸೇರಿ ತರಿಸಿರ್ತೀನಿ. ಒಳ್ಳೆ ಬೆಲೆಗೆ ಅವ್ರು ಇಸ್ಕೊಂಡಿರ್ತಾರೆ. ಬಟ್ ನಮ್ಮ ಕಡೆಯಿಂದ ಸ್ವಲ್ಪ ಕಡಿಮೆ ಬಜೆಟ್ ಅಕ್ಕಿ ಆಚೆ ಹೋಗಲಿ, ಶೋಕಿ ಮಾಡಲಿ ಅಂತ ನಾವು ತಂದು ಹಾಕಿರ್ತೀವಿ. ಅದಕ್ಕೆ ಪ್ರೂಫ್ಗೆ ರಿಂಗ್ ಸಮೇತ ತರಿಸಿರ್ತೀನಿ. ಅವ್ರದ್ದು ಮೇಯ್ನು ರೆಡ್ ರಿಂಗು ಮತ್ತು ಬ್ಲೂ ರಿಂಗು ತುಂಬ ಒರಿಜಿನಲ್ ಅಂತ ಹಾಕಿಗಳು ಹೇಳಿ ಕೊಟ್ಟಿರ್ತಾರೆ. ತುಂಬ ಒಳ್ಳೆ ಲೈನೇಜ್ ಅಂತ ಹಾಕಿಗಳು. ಮತ್ತು ಪ್ರತಿಯೊಬ್ಬರಿಗೂ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಇದರಲ್ಲಿ ಒಂದು ಗಂಟೆಗೆ ಸೆಟ್ ಮಾಡಿದ್ರೆ ಆಡಿಲ್ವಾ, ನೆಕ್ಸ್ಟ್ ಇನ್ನೊಂದು ಗಂಟೆಗೆ ಸೆಟ್ ಮಾಡಿ. ಅದಕ್ಕೂ ಆಗಿಲ್ವಾ, ನೆಕ್ಸ್ಟ್ ಇನ್ನೊಂದು ಗಂಟೆಗೆ ಮಿನಿಮಮ್ ಒಂದು 3 ಗಂಟೆ ಹಾಕಿದ್ರೆ ನಿಮ್ಗೆ 100% ರಿಸಲ್ಟ್ ಬಂದುಬಿಡುತ್ತೆ. ನಿಮ್ಮ ದುಡ್ಡು ನಿಮ್ಗೆ ಉಳಿಯುತ್ತೆ. ಇನ್ನೊಂದು ಲೈನೇಜ್ ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಒಂದು ಲೈನ್ ಅಂತ ತಿಳ್ಕೊಂಡ್ರೆ ಮುಂದಕ್ಕೆ ನೀವು ಬೆಳೆಯೋಕ್ಕೆ ಈಸಿ ಇರುತ್ತೆ. ಯಾವುದಕ್ಕೂ ಮಾಡ್ತೀರಾ ಹಾಕಿ ಆಡಿಲ್ಲ ಅಂತ ಹೇಳ್ತೀರಾ, ಅದು ತಪ್ಪಾಗತ್ತೆ. ಅದು ಯಾಕಂದರೆ ಲೈನೇಜು ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಯಾರ ಮನೆಗೇನೆ ಹೋದ್ರೇನೋ ಏನಕ್ಕೆ ಲೈನೇಜು ಅಂತ ಹೇಳ್ತಾರೆ ಅಂದರೆ ಇದಕ್ಕೋಸ್ಕರನೇ ಹೇಳೋದು, ಲೈನೇಜಲ್ಲಿ ಅಕ್ಕಿ ಮಾಡಬೇಕು. ಇದು ಒರಿಜಿನಾಲಿಟಿ ಏನಕ್ಕೆ ಹೇಳ್ತೀನಿ ಅಂದರೆ, ಬಾಬಣ್ಣ ಅವರು ಸ್ವಂತ ಅವ್ರ ಅಕ್ಕಿಯಲ್ಲೇ ಮಾಡಿರೋದು. ಇದು ಫುಡ್ ಗೀಟ್ ಯಾವುದಿರಲ್ಲ, ಬೇರೆ ಗಂಡು ಯಾವುದು ಪುಟ್ ಮಾಡಿರಲ್ಲ ಇದು. ಅದಕ್ಕೆ ತಾರಾಗಲೂ ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ. ಬಟ್ 100% ರಿಸಲ್ಟ್ ಇರುತ್ತೆ. ನಿಮ್ಮ ಗಂಟೆಗಳು ಸೆಟ್ ಆಯಿತು, 100% ರಿಸಲ್ಟ್ ಇರುತ್ತೆ. ಆದಷ್ಟು ಬೇಗ ಇನ್ನೊಂದು ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.